ಬ್ಯಾಕ್ ಇದು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಖುಷಿ ಪಡುವಂಥ ಸುದ್ದಿ. ನಾವು ಡೇ ಒನ್ನಿಂದ ಹೇಳ್ತಾ ಇದ್ವಿ, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಾಕೊಳ್ಳೋದಿಲ್ಲ. ಇದೊಂದು ರೀತಿಯಲ್ಲಿ ಷಡ್ಯಂತ್ರ ಥರ ಕಾಣ್ತಾ ಇದೆ. ಅವರನ್ನು ರಾಜಕೀಯವಾಗಿ ಮುಗಿಸೋ ಪ್ರಯತ್ನಗಳಾಗ್ತಾ ಇದೆ. ಅವರನ್ನು ರಾಜೀನಾಮೆ ಕೊಡಿಸೋ ಪ್ರಯತ್ನಗಳು, ಮುಖ್ಯಮಂತ್ರಿ ಪಟ್ಟವೇ ಹೋಗಿಬಿಡುತ್ತೇನೋ ಅನ್ನೋ ಭಯದಲ್ಲಿದ್ದಾಗ ಸಿದ್ದರಾಮಯ್ಯನವರು ಅದು ಸಿ ಬಿ ಐಗೆ ಹೋಗುತ್ತೆ ಅಂತ ಮೊನ್ನೆ ತನಕ. ಸಿ ಬಿ ಐಗೆ ಹೋದರೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದರು. ಈಗ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ, ಇಲ್ಲ ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ. ಅಲ್ಲಿಗೆ ಸಿ ಎಂ ಸಿದ್ದರಾಮಯ್ಯ ಸೇಫ್. ಮೂಡ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಏನೂ ಆಗೋದಿಲ್ಲ. ರಿಪೋರ್ಟ್ ನೋಡಿ. ಕೊನೆಗೂ ಶಸ್ತ್ರತ್ಯಾಗ ಮಾಡಿದ ಸ್ನೇಹಮಯಿ ಕೃಷ್ಣ. ಮೂಡ ಯುದ್ಧ ಗೆದ್ದೇ ಬಿಟ್ರ ಸಿದ್ದರಾಮಯ್ಯ. ಮೂಡ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಗರಣದ ತನಿಖೆಯನ್ನ ಸಿಬಿಐಗೆ ನೀಡಬೇಕು ಅನ್ನೋ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠ ವಜಾಗೊಳಿಸ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವುದಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ತಿಳಿಸಿದ್ರು. ಆದರೆ ಇದೀಗ ಮೇಲ್ಮನವಿ ಸಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ನಂತರ ಇವರ ಸಾಕ್ಷ್ಯಾಧಾರನೇ ಮಾನ್ಯ ನ್ಯಾಯಾಲಯ ಕೊಟ್ಟು ವಾದವನ್ನು ಮಂಡನೆ ಮಾಡಿದ್ರೆ ಅವ್ರು ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನನ್ನ ಕಾನೂನು ತಿಳುವಳಿಕೆ ಜೊತೆಗೆ ನಮ್ಮ ವಕೀಲರ ಪರೋಕ್ಷ ಸಹಕಾರವನ್ನು ಪಡ್ಕೊಂಡು ನಾನೇ ಜನಪ್ರತಿನಿಧಿಗಳ ವಿಶೇಷದಲ್ಲಿ ನನ್ನ ಆರೋಪವನ್ನು ಸಾಬೀತುಪಡಿಸುವಂಥ ಪ್ರಯತ್ನ. ವಾದ ಮಂಡಿಸಲಿದ್ದಾರೆ ಸ್ನೇಹಮಯಿ ಕೃಷ್ಣ. ಸರ್, ಅದು 17ನೇ ತಾರೀಕು ವಿಚಾರಣಾ ದಿನಾಂಕ ಇದೆ. ಅಷ್ಟೊಡೆ ಲೋಕಾಯುಕ್ತ ವರದಿ ಸಲ್ಲಿಸುವಂಥ ನಿರೀಕ್ಷೆ ಇದೆ. ಅವರು ವರದಿ ಸಲ್ಲಿಸಿದ್ರು ಕೂಡ 17ನೇ ತಾರೀಕು ನಾನು ಕೋರ್ಟ್ಗೆ ಹಾಜರಾಗಿ ಈ ಪ್ರಕರಣವನ್ನು ನಾನೇ ಖುದ್ದು ನಡೆಸ್ತೀನಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಕೆಲವಂತಹ ವಿಶ್ವಾಸ ನಿಮಗಿದೆ ಸರ್? ಖಂಡಿತ ಇದೆ ಸರ್. ಆ ವಿಶ್ವಾಸ ಇಟ್ಕೊಂಡು ನೀವು ವರ್ಣನ ಮಾಡದೇ ಇರ್ತಕ್ಕಂಥದ್ದು ಮತ್ತು ಈ ನಿರ್ಧಾರನ ತಗೊಂಡಿರೋಂಥದ್ದು. ಸಿದ್ದರಾಮಯ್ಯಗೆ ಸದ್ಯಕ್ಕೆ ಚಿಂತೆ ಇಲ್ಲ. ಸಿಬಿಐ ಅಧಿಕಾರಿಗಳು ಪ್ರಕರಣಕ್ಕೆ ಎಂಟ್ರಿ ಆಗೋದೂ ಇಲ್ಲ. ಆದರೆ ಸ್ನೇಹಮಯಿ ಕೃಷ್ಣ ದೇಶವೇ ಚರ್ಚಿಸುವ ಮತ್ತೊಂದು ಕೇಸ್ ಬಯಲಿಗಿಳಿಯುತ್ತೇನೆ ಅಂತ ಹೇಳಿದ್ದು ಅದ್ಯಾವುದು ಅಂತ ಕಾದ್ ನೋಡೋಣ. ವಿನೋದ್ ಬಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬ್ಯಾಕ್ ಇದು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಖುಷಿ ಪಡುವಂಥ ಸುದ್ದಿ. ನಾವು ಡೇ ಒನ್ನಿಂದ ಹೇಳ್ತಾ ಇದ್ವಿ, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಾಕೊಳ್ಳೋದಿಲ್ಲ. ಇದೊಂದು ರೀತಿಯಲ್ಲಿ ಷಡ್ಯಂತ್ರ ಥರ ಕಾಣ್ತಾ ಇದೆ. ಅವರನ್ನು ರಾಜಕೀಯವಾಗಿ ಮುಗಿಸೋ ಪ್ರಯತ್ನಗಳಾಗ್ತಾ ಇದೆ. ಅವರನ್ನು ರಾಜೀನಾಮೆ ಕೊಡಿಸೋ ಪ್ರಯತ್ನಗಳು, ಮುಖ್ಯಮಂತ್ರಿ ಪಟ್ಟವೇ ಹೋಗಿಬಿಡುತ್ತೇನೋ ಅನ್ನೋ ಭಯದಲ್ಲಿದ್ದಾಗ ಸಿದ್ದರಾಮಯ್ಯನವರು ಅದು ಸಿ ಬಿ ಐಗೆ ಹೋಗುತ್ತೆ ಅಂತ ಮೊನ್ನೆ ತನಕ. ಸಿ ಬಿ ಐಗೆ ಹೋದರೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದರು. ಈಗ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ, ಇಲ್ಲ ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ. ಅಲ್ಲಿಗೆ ಸಿ ಎಂ ಸಿದ್ದರಾಮಯ್ಯ ಸೇಫ್. ಮೂಡ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಏನೂ ಆಗೋದಿಲ್ಲ. ರಿಪೋರ್ಟ್ ನೋಡಿ. ಕೊನೆಗೂ ಶಸ್ತ್ರತ್ಯಾಗ ಮಾಡಿದ ಸ್ನೇಹಮಯಿ ಕೃಷ್ಣ. ಮೂಡ ಯುದ್ಧ ಗೆದ್ದೇ ಬಿಟ್ರ ಸಿದ್ದರಾಮಯ್ಯ. ಮೂಡ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಗರಣದ ತನಿಖೆಯನ್ನ ಸಿಬಿಐಗೆ ನೀಡಬೇಕು ಅನ್ನೋ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠ ವಜಾಗೊಳಿಸ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವುದಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ತಿಳಿಸಿದ್ರು. ಆದರೆ ಇದೀಗ ಮೇಲ್ಮನವಿ ಸಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ನಂತರ ಇವರ ಸಾಕ್ಷ್ಯಾಧಾರನೇ ಮಾನ್ಯ ನ್ಯಾಯಾಲಯ ಕೊಟ್ಟು ವಾದವನ್ನು ಮಂಡನೆ ಮಾಡಿದ್ರೆ ಅವ್ರು ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನನ್ನ ಕಾನೂನು ತಿಳುವಳಿಕೆ ಜೊತೆಗೆ ನಮ್ಮ ವಕೀಲರ ಪರೋಕ್ಷ ಸಹಕಾರವನ್ನು ಪಡ್ಕೊಂಡು ನಾನೇ ಜನಪ್ರತಿನಿಧಿಗಳ ವಿಶೇಷದಲ್ಲಿ ನನ್ನ ಆರೋಪವನ್ನು ಸಾಬೀತುಪಡಿಸುವಂಥ ಪ್ರಯತ್ನ. ವಾದ ಮಂಡಿಸಲಿದ್ದಾರೆ ಸ್ನೇಹಮಯಿ ಕೃಷ್ಣ. ಸರ್, ಅದು 17ನೇ ತಾರೀಕು ವಿಚಾರಣಾ ದಿನಾಂಕ ಇದೆ. ಅಷ್ಟೊಡೆ ಲೋಕಾಯುಕ್ತ ವರದಿ ಸಲ್ಲಿಸುವಂಥ ನಿರೀಕ್ಷೆ ಇದೆ. ಅವರು ವರದಿ ಸಲ್ಲಿಸಿದ್ರು ಕೂಡ 17ನೇ ತಾರೀಕು ನಾನು ಕೋರ್ಟ್ಗೆ ಹಾಜರಾಗಿ ಈ ಪ್ರಕರಣವನ್ನು ನಾನೇ ಖುದ್ದು ನಡೆಸ್ತೀನಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಕೆಲವಂತಹ ವಿಶ್ವಾಸ ನಿಮಗಿದೆ ಸರ್? ಖಂಡಿತ ಇದೆ ಸರ್. ಆ ವಿಶ್ವಾಸ ಇಟ್ಕೊಂಡು ನೀವು ವರ್ಣನ ಮಾಡದೇ ಇರ್ತಕ್ಕಂಥದ್ದು ಮತ್ತು ಈ ನಿರ್ಧಾರನ ತಗೊಂಡಿರೋಂಥದ್ದು. ಸಿದ್ದರಾಮಯ್ಯಗೆ ಸದ್ಯಕ್ಕೆ ಚಿಂತೆ ಇಲ್ಲ. ಸಿಬಿಐ ಅಧಿಕಾರಿಗಳು ಪ್ರಕರಣಕ್ಕೆ ಎಂಟ್ರಿ ಆಗೋದೂ ಇಲ್ಲ. ಆದರೆ ಸ್ನೇಹಮಯಿ ಕೃಷ್ಣ ದೇಶವೇ ಚರ್ಚಿಸುವ ಮತ್ತೊಂದು ಕೇಸ್ ಬಯಲಿಗಿಳಿಯುತ್ತೇನೆ ಅಂತ ಹೇಳಿದ್ದು ಅದ್ಯಾವುದು ಅಂತ ಕಾದ್ ನೋಡೋಣ. ವಿನೋದ್ ಬಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಬ್ಯಾಕ್ ಇದು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಖುಷಿ ಪಡುವಂಥ ಸುದ್ದಿ. ನಾವು ಡೇ ಒನ್ನಿಂದ ಹೇಳ್ತಾ ಇದ್ವಿ, ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಾಕೊಳ್ಳೋದಿಲ್ಲ. ಇದೊಂದು ರೀತಿಯಲ್ಲಿ ಷಡ್ಯಂತ್ರ ಥರ ಕಾಣ್ತಾ ಇದೆ. ಅವರನ್ನು ರಾಜಕೀಯವಾಗಿ ಮುಗಿಸೋ ಪ್ರಯತ್ನಗಳಾಗ್ತಾ ಇದೆ. ಅವರನ್ನು ರಾಜೀನಾಮೆ ಕೊಡಿಸೋ ಪ್ರಯತ್ನಗಳು, ಮುಖ್ಯಮಂತ್ರಿ ಪಟ್ಟವೇ ಹೋಗಿಬಿಡುತ್ತೇನೋ ಅನ್ನೋ ಭಯದಲ್ಲಿದ್ದಾಗ ಸಿದ್ದರಾಮಯ್ಯನವರು ಅದು ಸಿ ಬಿ ಐಗೆ ಹೋಗುತ್ತೆ ಅಂತ ಮೊನ್ನೆ ತನಕ. ಸಿ ಬಿ ಐಗೆ ಹೋದರೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದರು. ಈಗ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ, ಇಲ್ಲ ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ,
ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ. ಅಲ್ಲಿಗೆ ಸಿ ಎಂ ಸಿದ್ದರಾಮಯ್ಯ ಸೇಫ್. ಮೂಡಾ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಏನೂ ಆಗೋದಿಲ್ಲ. ರಿಪೋರ್ಟ್ ನೋಡಿ. ಕೊನೆಗೂ ಶಸ್ತ್ರತ್ಯಾಗ ಮಾಡಿದ ಸ್ನೇಹಮಯಿ ಕೃಷ್ಣ. ಮೂಡಾ ಯುದ್ಧ ಗೆದ್ದೇ ಬಿಟ್ರ ಸಿದ್ದರಾಮಯ್ಯ. ಮೂಡಾ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಗರಣದ ತನಿಖೆಯನ್ನ ಸಿಬಿಐಗೆ ನೀಡಬೇಕು ಅನ್ನೋ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠ ವಜಾಗೊಳಿಸ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವುದಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ತಿಳಿಸಿದ್ರು. ಆದರೆ ಇದೀಗ ಮೇಲ್ಮನವಿ ಸಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ನಂತರ ಲಭ್ಯ ಸಾಕ್ಷ್ಯಾಧಾರಗಳನ್ನೇ ಮಾನ್ಯ ನ್ಯಾಯಾಲಯ ಕೊಟ್ಟು ವಾದವನ್ನು ಮಂಡನೆ ಮಾಡಿದ್ರೆ ಅವ್ರು ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನನ್ನ ಕಾನೂನು ತಿಳುವಳಿಕೆ ಜೊತೆಗೆ ನಮ್ಮ ವಕೀಲರ ಪರೋಕ್ಷ ಸಹಕಾರವನ್ನು ಪಡ್ಕೊಂಡು ನಾನೇ ಜನಪ್ರತಿನಿಧಿಗಳ ವಿಶೇಷಣದಲ್ಲಿ ನನ್ನ ಆರೋಪವನ್ನು ಸಾಬೀತುಪಡಿಸುವಂಥ ಪ್ರಯತ್ನ. ಖುದ್ದು ವಾದ ಮಂಡಿಸಲಿದ್ದಾರೆ ಸ್ನೇಹಮಯಿ ಕೃಷ್ಣ. ಸರ್, ಅದೇ 17ನೇ ತಾರೀಕು ವಿಚಾರಣಾ ದಿನಾಂಕ ಇದೆ. ಅಷ್ಟರೊಳಗೆ ಲೋಕಾಯುಕ್ತ ವರದಿ ಸಲ್ಲಿಸ್ಬೋದಂತ ನಿರೀಕ್ಷೆ ಇದೆ. ಅವರು ವರದಿ ಸಲ್ಲಿಸಿದ್ರು ಕೂಡ 17ನೇ ತಾರೀಕು ನಾನು ಕೋರ್ಟ್ಗೆ ಹಾಜರಾಗಿ ಈ ಪ್ರಕರಣವನ್ನು ನಾನೇ ಖುದ್ದು ನಡೆಸ್ತೀನಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಕೆಲವಂತಹ ವಿಶ್ವಾಸ ನಿಮಗಿದೆ ಸರ್? ಖಂಡಿತ ಇದೆ ಸರ್. ಆ ವಿಶ್ವಾಸ ಇಟ್ಕೊಂಡು ನೀವು ವರ್ಣನ ಮಾಡದೇ ಇರ್ತಕ್ಕಂಥದ್ದು ಮತ್ತು ಈ ನಿರ್ಧಾರನ ತಗೊಂಡಿರೋಂಥದ್ದು. ಸಿದ್ದರಾಮಯ್ಯಗೆ ಸದ್ಯಕ್ಕೆ ಚಿಂತೆ ಇಲ್ಲ. ಸಿಬಿಐ ಅಧಿಕಾರಿಗಳು ಪ್ರಕರಣಕ್ಕೆ ಎಂಟ್ರಿ ಆಗೋದೂ ಇಲ್ಲ. ಆದರೆ ಸ್ನೇಹಮಯಿ ಕೃಷ್ಣ ದೇಶವೇ ಚರ್ಚಿಸುವ ಮತ್ತೊಂದು ಕೇಸ್ ಬಯಲಿಗಿಳಿಯುತ್ತೇನೆ ಅಂತ ಹೇಳಿದ್ದು ಅದ್ಯಾವುದು ಅಂತ ಕಾದ್ ನೋಡೋಣ. ವಿನೋದ್ ಬಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಪ್ಯಾಕ್ 5 ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಖುಷಿ ಪಡುವಂಥ ಸುದ್ದಿ ನಾವು ಡೇ 1 ಹೇಳ್ತಾ ಇದ್ವಿ. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಾಕೊಳ್ಳೋದಿಲ್ಲ. ಇದೊಂದು ರೀತಿಯಲ್ಲಿ ಷಡ್ಯಂತ್ರ ಥರ ಕಾಣ್ತಾ ಇದೆ. ಅವರನ್ನು ರಾಜಕೀಯವಾಗಿ ಮುಗಿಸೋ ಪ್ರಯತ್ನಗಳಾಗ್ತಾ ಇದೆ. ಅವರನ್ನು ರಾಜೀನಾಮೆ ಕೊಡಿಸೋ ಪ್ರಯತ್ನಗಳು, ಮುಖ್ಯಮಂತ್ರಿ ಪಟ್ಟವೇ ಹೋಗಿಬಿಡುತ್ತೇನೋ ಅನ್ನೋ ಭಯದಲ್ಲಿದ್ದಾಗ ಸಿದ್ದರಾಮಯ್ಯನವರು ಅದು ಸಿ ಬಿ ಐಗೆ ಹೋಗುತ್ತೆ ಅಂತ ಮೊನ್ನೆ ತನಕ ಸಿ ಬಿ ಐಗೆ ಹೋದರೆ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದರು. ಈಗ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಇಲ್ಲ, ಇಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ. ಅಲ್ಲಿಗೆ ಸಿ ಎಂ ಸಿದ್ದರಾಮಯ್ಯ ಸೇಫ್. ಮೂಡಾ ಹಗರಣದಲ್ಲಿ ಸಿ ಎಂ ಸಿದ್ದರಾಮಯ್ಯನವರಿಗೆ ಏನೂ ಆಗೋದಿಲ್ಲ. ರಿಪೋರ್ಟ್ ನೋಡಿ. ಕೊನೆಗೂ ಶಸ್ತ್ರತ್ಯಾಗ ಮಾಡಿದ ಸ್ನೇಹಮಯಿ ಕೃಷ್ಣ. ಮೂಡಾ ಯುದ್ಧ ಗೆದ್ದೇ ಬಿಟ್ರ ಸಿದ್ದರಾಮಯ್ಯ. ಮೂಡಾ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಗರಣದ ತನಿಖೆಯನ್ನ ಸಿಬಿಐಗೆ ನೀಡಬೇಕು ಅನ್ನೋ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ನ ಧಾರವಾಡ ಪೀಠ ವಜಾಗೊಳಿಸ್ತಾ ಇದ್ದಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತುವುದಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ತಿಳಿಸಿದ್ರು. ಆದರೆ ಇದೀಗ ಮೇಲ್ಮನವಿ ಸಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ನಂತರ ಲಭ್ಯ ಸಾಕ್ಷ್ಯಾಧಾರಗಳನ್ನೇ ಮಾನ್ಯ ನ್ಯಾಯಾಲಯ ಕೊಟ್ಟು ವಾದವನ್ನು ಮಂಡನೆ ಮಾಡಿದ್ರೆ ಅವ್ರು ಶಿಕ್ಷೆ ಆಗುವಂಥ ಎಲ್ಲ ಸಾಧ್ಯತೆ ಇರೋದ್ರಿಂದ ನನ್ನ ಕಾನೂನು ತಿಳುವಳಿಕೆ ಜೊತೆಗೆ ನಮ್ಮ ವಕೀಲರ ಪರೋಕ್ಷ ಸಹಕಾರವನ್ನು ಪಡ್ಕೊಂಡು ನಾನೇ ಜನಪ್ರತಿನಿಧಿಗಳ ವಿಶೇಷಣದಲ್ಲಿ ನನ್ನ ಆರೋಪವನ್ನು ಸಾಬೀತುಪಡಿಸುವಂಥ ಪ್ರಯತ್ನ. ಖುದ್ದು ವಾದ ಮಂಡಿಸಲಿದ್ದಾರೆ ಸ್ನೇಹಮಯಿ ಕೃಷ್ಣ. ಸರ್, ಅದೇ 17ನೇ ತಾರೀಕು ವಿಚಾರಣಾ ದಿನಾಂಕ ಇದೆ. ಅಷ್ಟರೊಳಗೆ ಲೋಕಾಯುಕ್ತ ವರದಿ ಸಲ್ಲಿಸ್ಬೋದಂತ ನಿರೀಕ್ಷೆ ಇದೆ. ಅವರು ವರದಿ ಸಲ್ಲಿಸಿದ್ರು ಕೂಡ 17ನೇ ತಾರೀಕು ನಾನು ಕೋರ್ಟ್ಗೆ ಹಾಜರಾಗಿ ಈ ಪ್ರಕರಣವನ್ನು ನಾನೇ ಖುದ್ದು ನಡೆಸ್ತೀನಿ ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಕೆಲವಂತಹ ವಿಶ್ವಾಸ ನಿಮಗಿದೆ ಸರ್? ಖಂಡಿತ ಇದೆ ಸರ್. ಆ ವಿಶ್ವಾಸ ಇಟ್ಕೊಂಡು ನೀವು ವರ್ಣನ ಮಾಡದೇ ಇರ್ತಕ್ಕಂಥದ್ದು ಮತ್ತು ಈ ನಿರ್ಧಾರನ ತಗೊಂಡಿರೋಂಥದ್ದು. ಸಿದ್ದರಾಮಯ್ಯಗೆ ಸದ್ಯಕ್ಕೆ ಚಿಂತೆ ಇಲ್ಲ. ಸಿಬಿಐ ಅಧಿಕಾರಿಗಳು ಪ್ರಕರಣಕ್ಕೆ ಎಂಟ್ರಿ ಆಗೋದೂ ಇಲ್ಲ. ಆದರೆ ಸ್ನೇಹಮಯಿ ಕೃಷ್ಣ ದೇಶವೇ ಚರ್ಚಿಸುವ ಮತ್ತೊಂದು ಕೇಸ್ ಬಯಲಿಗಿಳಿಯುತ್ತೇನೆ ಅಂತ ಹೇಳಿದ್ದು ಅದ್ಯಾವುದು ಅಂತ ಕಾದ್ ನೋಡೋಣ. ವಿನೋದ್ ಬಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.